ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಉಡುಪಿಯ ಮಲ್ಪೆನಲ್ಲಿರುವಂತಹ ಫೇಮಸ್ ಬೀಚ್ ರೆಸಾರ್ಟ್ ತೋರಿಸ್ತಾ ಇದ್ದೀನಿ. ಇದು ಫೇಮಸ್ ಮಲ್ಪೆ ಬೀಚ್ ಎದುರುಗಡೆನೇ ಇದೆ. ನೀವೇನಾದರೂ ಬೀಚ್ ಹತ್ರ ಇರೋ ರೆಸಾರ್ಟ್ನಲ್ಲಿ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಬೆಸ್ಟ್ ಆಪ್ಷನ್ನು. ಇದ್ರ ಹೆಸರು ಪ್ಯಾರಡೈಸ್ ಐಲ್ ಬೀಚ್ ರೆಸಾರ್ಟ್ ಅಂತ. ಇದನ್ನು ನೀವು ಥ್ರೂ booking.com ಆರ್ ಮೇಕ್ ಮೈ ಟ್ರಿಪ್ ಯಾವುದಾದ್ರೂ ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನೀವು ರೆಸಾರ್ಟ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಬುಕ್ ಮಾಡ್ಬೋದು. ಆದಷ್ಟು ನೀವು ಮುಂಚೆ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ರೂಮ್ಸ್ ಅವೈಲಬಿಲಿಟಿ ಇರಲ್ಲ, ಇದು ಬೇಗ ಬೇಗ ಬುಕ್ ಆಗಿಬಿಡುತ್ತೆ. ಇದು ಪಾರ್ಕಿಂಗ್ ಏರಿಯಾ. ನಿಮಗೆ ಮೇನ್ ಎಂಟ್ರೆನ್ಸ್ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡು ಕಡೆಯೂ ಪಾರ್ಕಿಂಗ್ ಅವೈಲಬಿಲಿಟಿ ಇರುತ್ತೆ. ನಾವಿಲ್ಲಿ ದೀಪಾವಳಿ ಟೈಮ್ಗೆ ವಿಸಿಟ್ ಮಾಡಿದ್ದು. ಕಂಟಿನ್ಯೂಯಸ್ ಲಾಂಗ್ ವೀಕೆಂಡ್ ಇತ್ತಲ್ಲ, ಆಗ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡೋದು, ಅಂದರೆ ನಾಳೆ ಹೋಗಬೇಕು ಅಂತ ಹಿಂದಿನ ದಿನ ಪ್ಲ್ಯಾನ್ ಮಾಡೋದು. ಸೊ ನನಗೆ ಯಾವುದೇ ವೆಬ್ಸೈಟಲ್ಲಿ ಮೇಕ್ ಮೈ ಟ್ರಿಪ್ಪಲ್ಲಾಗಲಿ booking.com ಯಾವುದರಲ್ಲೂ ನನಗೆ ರೂಮ್ ಅವೈಲಬಿಲಿಟಿ ಇರಲಿಲ್ಲ. ನಾನು ಡೈರೆಕ್ಟಾಗಿ ರೆಸಾರ್ಟ್ನ ಕಾಂಟ್ಯಾಕ್ಟ್ ಮಾಡಿದೆ. ನನಗೆ ಒಂದೇ ಒಂದು ರೂಮ್ ಸಿಕ್ತು, ಸ್ಟ್ಯಾಂಡರ್ಡ್ ರೂಮ್. ಇಲ್ಲಿ 3 ಕ್ಯಾಟಗರೀಸ್ ರೂಮ್ಸ್ ಇದೆ. ಒಂದು ಸ್ಟ್ಯಾಂಡರ್ಡ್ ರೂಮು, ಇನ್ನೊಂದು ಪ್ರೀಮಿಯಂ ಗಾರ್ಡನ್ ಫೇಸಿಂಗ್ ರೂಮು, ಇನ್ನೊಂದು ಡಿಲೆಕ್ಸ್ ಸಿ ವ್ಯೂ ರೂಮ್ ಇದೆ. ನಿಮಗೆ ರೇಟು 3ಕ್ಕೂ ವ್ಯತ್ಯಾಸ ಇದೆ. ಸ್ಟ್ಯಾಂಡರ್ಡ್ ರೂಮ್ಗಿನ್ನ ಪ್ರೀಮಿಯಂ ರೂಮ್ ಜಾಸ್ತಿ ಇದೆ, ಹಾಗೆ ಪ್ರೀಮಿಯಂ ರೂಮ್ಗಿನ್ನ ಡಿಲೆಕ್ಸ್ ಸಿ ವ್ಯೂ ರೂಮ್ ರೇಟ್ ಜಾಸ್ತಿ ಇದೆ. ಅದಕ್ಕೆಲ್ಲ ಬಾಲ್ಕನಿ ಎಲ್ಲ ಇರುತ್ತೆ. ಇದು ರಿಸೆಪ್ಷನ್ ಏರಿಯಾ. ಈ ರೂಮ್ಸ್ ರೇಟು ನಿಮಗೆ ವೇರಿ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ದ ಸೀಸನ್ಸು, ಮತ್ತು ವೀಕೆಂಡು ಜಾಸ್ತಿ ಇರುತ್ತೆ. ನಾವು ಉಳ್ಕೊಂಡಿದ್ದಂಥ ಸ್ಟ್ಯಾಂಡರ್ಡ್ ರೂಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಪರ್ ಡೇ 6500 ರುಪೀಸ್, 2 ಅಡಲ್ಟ್ಸ್, ಮತ್ತು ಎಕ್ಸ್ಟ್ರಾ ಪರ್ಸನ್ಗೆ 1000 ರುಪೀಸ್ ಎಕ್ಸ್ಟ್ರಾ ಇಸ್ಕೋತಾರೆ. ಇದಕ್ಕೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ನಾವು ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಸ್ಪಾ ಇದೆ. ಸ್ಪಾನಲ್ಲಿ ನೀವೇನಾದರೂ ಮಾಡಿಸ್ಕೋಬೇಕು ಅಂದರೆ ಅದಕ್ಕೆ ಚಾರ್ಜ್ ಇರುತ್ತೆ. ರೂಮ್ಸ್ ಎಲ್ಲ ತುಂಬ ಹಳೇದಾಗಿದೆ, ಬಟ್ ನೀಟಾಗಿದೆ. ಬ್ರೇಕ್ಫಾಸ್ಟ್ ಆಪ್ಷನ್ಸು ತುಂಬ ವೆರೈಟಿ ಇರುತ್ತೆ. ಇಡ್ಲಿ, ದೋಸೆ, ಪೂರಿ, ಅವಲಕ್ಕಿ ಒಂದಿನ, ಅಥವಾ ಒಂದಿನ ಉಪ್ಪಿಟ್ಟಿರುತ್ತೆ, ಕೇಸರಿ ಬಾತು, ವಡೆ, ತುಂಬ ಆಪ್ಷನ್ಸ್ ಇರುತ್ತೆ. ಮತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು. ಮತ್ತು ನಾನ್ ವೆಜ್ ಅವ್ರಿಗೆ ಸುತ್ತಮುತ್ತ ತುಂಬ ರೆಸ್ಟೋರೆಂಟ್ಗಳಿರುತ್ತೆ, ಬಟ್ ವೆಜಿಟೇರಿಯನ್ಗೆ ಸ್ವಲ್ಪ ಕಮ್ಮಿ ಇದೆ. ಬಟ್ ಇಲ್ಲಿ ವೆಜಿಟೇರಿಯನ್ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟ್ ಸಹ ಫಸ್ಟ್ ಫ್ಲೋರಲ್ಲಿ ಸೀ ಫೇಸಿಂಗ್ ಇದೆ. ಸೊ ನೀವೇನಾದ್ರು ತಿನ್ಕೊಂಡು ಸೀ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಎಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಮತ್ತು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಕರ್ಕೊಂಡೋಗೋದು ಎಲ್ಲ ಈ ರೆಸಾರ್ಟ್ ಎದುರುಗಡೆ ಇರೋ ಈ ಮಲ್ಪೆ ಬೀಚಲ್ಲೇ. ಇದೇ ಮಲ್ಪೆನಲ್ಲಿ ಮೇನ್ ಬೀಚು. ಸೊ ನೀವು ಈ ರೆಸಾರ್ಟಲ್ಲಿ ಉಳ್ಕೊಂಡ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.